ನೆನಪು ವಿರಹಗಳೇ ಗುರುತುಗಳು. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವೇ ನೋಡ್ಬೋದು ಏನು ಅಂತ. ಹಾಗೆ ಸುಮ್ಮನೆ ಮನೇಲಿ ಬೇಜಾರಾಗ್ತಿತ್ತು, ಸ್ವಲ್ಪ ಕಡಲೆಪುರಿ ಇತ್ತು, ಅದರಲ್ಲಿ ನಾನು ಚುರುಮುರಿ ಮಾಡಿದ್ದೀನಿ. ಯಾವ ಥರ ಮಾಡೋದು ಅಂತ ನಿಮಗೂ ಶೇರ್ ಮಾಡಿದ್ದೀನಿ, ನೋಡಿ. ಫಸ್ಟು ಒಂದಿನ ಪ್ಯಾನ್ನ ತಗೊಳ್ಳಿ. ಅದು ಬೌಲ್ ಆದರೂ ಪರವಾಗಿಲ್ಲ. ನಮ್ಮ ಮನೇಲಿ ತುಂಬ ದೊಡ್ಡ ಬೌಲ್ ಇದೆ, ನಾನೆಲ್ಲ ಮೇಲೆ ಸಜ್ಜೆ ಮೇಲೆ ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಬಾಣಲಿ ಅಂದರೆ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜು ಅಂದರೆ ಸ್ವಲ್ಪ ಉದ್ದನೇ ಇರಲಿ ಕ್ಯಾರೆಟ್ ತಗೊಂಡು ಅದನ್ನು ಚೆನ್ನಾಗಿ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಖಾರ ಬೇಕು ಅಂದ್ಬಿಟ್ಟು ಸ್ವಲ್ಪ 1 ಟೀ ಸ್ಪೂನ್ ಆಗೋವಷ್ಟು, ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ, ಅಂದರೆ ಕುಕುಂಬರ್. ಸೌತೆಕಾಯಿನ ಸ್ವಲ್ಪ ಸೇರಿಸಿದ್ದೀನಿ. ಮತ್ತು ಲಾಸ್ಟಲ್ಲಿ ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲೂ ಮಿಕ್ಸ್ ಮಾಡ್ಬೋದು, ಬಟ್ ಕೈಯಲ್ಲಿ ಮಿಕ್ಸ್ ಮಾಡುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲಿಂದ ಅದಕ್ಕೆ ಕಡಲೆಪುರಿ ಇದೆಯಲ್ಲ, ಆ ಒಂದು ಕಡಲೆಪುರಿನ ನಾವು ಸೇರಿಸ್ಕೋಬೋದು. ಸಪ್ಪೆ ಕಡಲೆಪುರಿನೂ ನಾವು ಚುರುಮುರಿ ಮಾಡ್ಬೋದು, ಉಪ್ಪಿರುವಂಥ ಕಡಲೆಪುರಿನೂ ನಾವು ಚುರುಮುರಿ ಮಾಡ್ಬೋದು. ನೀವು ಯಾವ ಥರ ಮಾಡಬೇಕೋ ಅದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಇನ್ನೂ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೋದು. ಏನಪ್ಪ ಅಂದರೆ ಚಕ್ಲಿ, ನಿಪ್ಪಟ್ಟು, ಮಿಕ್ಸ್ಚರು ಇದೆಲ್ಲನೂ ಹಾಕ್ಕೋಬೋದು. ಇದೆಲ್ಲ ನಾನು ಹಾಕಿಲ್ಲ, ನಮ್ಮ ಮನೇಲಿಲ್ಲ ಅಂತ ನಾನು ಜಸ್ಟ್ ಹಾಗೆ ತೋರಿಸಿದ್ದೀನಿ ನಿಮಗೆ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಎಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಸಂಜೆ ಟೈಮು ಸ್ನ್ಯಾಕ್ಸಿಗೆ ಅಥವಾ ಯಾವಾಗಾದರೂ ಬೇಜಾರಾದಾಗ ಮನೇಲಿ ಪೂರಿ ಇದ್ದರೆ ಈ ಥರ ಮಾಡಿಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವೇ ಹೇಳ್ತೀರಾ ಯಾವ ಥರ ಇದೆ ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಆಯಿತು, ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಕೈಯಿಂದ ನೀಟಾಗಿ ತೊಳ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ. ಇನ್ನೂ ಎಲ್ಲ ಕಲರ್ಫುಲ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದೇ ಥರ ಮನೆಯಲ್ಲೂ ಮಾಡ್ಕೋಬೋದು. ಆಚೆ ಎಲ್ಲೋ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೋಬೋದು. ನೀವು ನೋಡಿ, ನೀವು ನೋಡಿಕೊಂಡು ನಿಮಗೂ ಏನಾದರೂ ಒಂದು ಮಾಡ್ಕೋಬೇಕು, ಈ ಥರ ತಿನ್ನಬೇಕು ಅನಿಸುತ್ತೆ. ಈ ಥರ ಬೇಗ ಆಗುತ್ತೆ. ಸೊ ಬೇಗ ಮಾಡ್ಕೊಂಡು ತಿನ್ಬೋದು. ನೋಡಿ, ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಇಷ್ಟು ಐಟಮ್ ಹಾಕಿದ್ದೀನಿ, ನೀವು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. Bye friends. Thank you. Bye.